ಕ್ವಿಕ್ 25ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಕಾಂಗ್ರೆಸ್ನಿಂದ ಹೋದವರಿಗೆ ಬಿಜೆಪಿಯಲ್ಲಿ ಬೆಲೆ ಇಲ್ಲ, ಅಲ್ಲಿಯವರಿಗೆ ಯಾವ ಸ್ಥಾನಮಾನನೂ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ನಿಂದ ಹೋದವರು ಯೂಸ್ ಅಂಡ್ ಥ್ರೋ, ಬಿಜೆಪಿಯಲ್ಲಿ ಅದೀಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ದಾರೆ. ಮುಡಾ ಪ್ರಕರಣದಲ್ಲಿ ರಾಜಕೀಯ ಮಾಡೋ ಕೆಲಸವಾಗ್ತಿದೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಉದ್ದೇಶಪೂರ್ವಕವಾಗಿ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಇಮೇಜ್ ಡ್ಯಾಮೇಜ್ ಮಾಡೋ ಕೆಲಸವಾಗ್ತಿದೆ ಎಂದಿದ್ದಾರೆ. ಮುಡಾ ಹೋರಾಟಗಾರರಿಗೆ ಬಲ ತುಂಬೋದಕ್ಕೆ ಪ್ರಾಣಿ ಬಲಿ ಕೊಟ್ಟಿರುವಂತಹ ಸ್ಫೋಟಕಾಂಶ ಬಯಲಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ, ಗಂಗರಾಜು ಫೋಟೋಗೆ ರಕ್ತಾರ್ಪಣೆ ಮಾಡಲಾಗಿದೆ. ಮಂಗಳೂರಿನ ಮಸಾಜ್ ಪಾರ್ಲರ್ ಮೇಲೆ ದಾಳಿ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಂತ ಪ್ರಸಾದ್ ಅತ್ತಾ ಅವರ ಮೊಬೈಲ್ನಲ್ಲಿ ಈ ಕುರಿತ ವಿಡಿಯೋ ಪತ್ತೆಯಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾರ್ನಿಂಗ್ ಬಳಿಕವೂ ವಿಧಾನಸೌಧದಲ್ಲಿ ದಲಿತ ಸಚಿವರು ಮಾತುಕತೆಯನ್ನು ನಡೆಸಿದ್ದಾರೆ. ಸಚಿವರಾದ ಪರಮೇಶ್ವರ್, ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಮತ್ತೆ ಮಹದೇವಪ್ಪ ಸುಮಾರು 20 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಎಸ್ಸಿ ಎಸ್ಟಿ ಸಚಿವರು ಚರ್ಚಿಸಿರುವ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆ ನಾನು ದಲಿತ ಸಚಿವರ ಸಭೆ ಮಾಡಿಲ್ಲ, ರಾಜನಹಳ್ಳಿ ಸ್ವಾಮೀಜಿ ಜಾತ್ರೆಗೆ ಕರೆಯೋದಕ್ಕೆ ಬಂದಿದ್ರು, ಅವ್ರ ಜೊತೆ ರಾಜಣ್ಣ, ಸತೀಶ್ ಬಂದಿದ್ರು, ನಾವೆಲ್ಲಾ ಸೇರಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದಿದ್ದೇವೆ ಅಂತ ಹೇಳಿದ್ದಾರೆ. ಎಸ್ಸಿ ಎಸ್ಟಿ 4 ಸಚಿವರ ಚರ್ಚೆ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲಾ ಪೂರ್ತಿ ರಾಜಕೀಯವೇ, ಬೇರೆ ಏನು ಮಾತನಾಡಿಲ್ಲ, ಪೂರ್ತಿ ರಾಜಕೀಯ, ಬರೀ ರಾಜಕೀಯ ಮಾತನಾಡಿದ್ವಿ ಅಷ್ಟೇ ಅಂತ ನಗುತ್ತಲೇ ವ್ಯಂಗ್ಯದ ಧಾಟಿಯಲ್ಲಿ ಉತ್ತರಿಸಿದ್ದಾರೆ. ಎಸ್ಸಿ ಎಸ್ಟಿ ಸಮುದಾಯದ ಸಚಿವರ ಸಭೆ ವಿಚಾರಕ್ಕೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಊಟ ಮಾಡಿದ್ರೆ, ಮೀಟಿಂಗ್ ಮಾಡಿದ್ರೆ ತಪ್ಪಲ್ಲ, ಅದರಲ್ಲಿ ಊಹೆ ಮಾಡೋದಕ್ಕೆ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ವಿಚಾರವಾಗಿ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತಾನೂ ತಿಳಿಸಿದ್ದಾರೆ. ಅಪರ ಭದ್ರಾ ಯೋಜನೆಗೆ ಅನುದಾನ ಘೋಷಣೆ ಮಾಡಿದ್ರು, ಆದ್ರೆ ₹1 ಕೂಡ ಕೊಟ್ಟಿಲ್ಲ. ಹೀಗಾಗಿ ಕೇಂದ್ರದ ಬಜೆಟ್ ಬಗ್ಗೆ ನಾನು ಯಾವ ನಿರೀಕ್ಷೆ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯ ಕಾಲುವೆ ಕಾಮಗಾರಿಗಾಗಿ ಕಲ್ಲು ಬಂಡೆಗಳ ಬ್ಲಾಸ್ಟ್ ಮಾಡಿದ ಸ್ಥಳಕ್ಕೆ ತಹಶೀಲ್ದಾರ್ ಸರೋಜಾ ಸೇರಿ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಸಾತ್ಕೊಳ್ಳಿ ಗ್ರಾಮದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕಲ್ಪಿಸಿದ್ದು, ಕಾಮಗಾರಿ ಗುತ್ತಿಗೆ ಪಡೆದಿದ್ದಂತ ಕಂಪನಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಚಿಕ್ಕಮಗಳೂರು ನಗರ ಬಳಿಯ ಉಪ್ಪಳ್ಳಿ ಬಡಾವಣೆಯಲ್ಲಿ 40 ಅಡಿ ಎತ್ತರವಿರುವಂತಹ ಮರದ ಮೇಲೆ ಸಿಲುಕಿದ್ದ ಬೆಕ್ಕಿನ ಮರಿಯನ್ನ ರಕ್ಷಣೆ ಮಾಡಲಾಗಿದೆ. 2 ದಿನಗಳಿಂದ ಮರದ ಮೇಲೇನೆ ನೆರಳಾಡ್ತಾ ಇದ್ದಂತ ಬೆಕ್ಕಿನ ಮರಿಯನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ರು. ಬೆಂಗಳೂರಿನಲ್ಲಿ ಫೇಕ್ ಅಕೌಂಟ್ ಮಾಡಿಸಿ ಸೈಬರ್ ವಂಚನೆ ಮಾಡ್ತಿದ್ದಂತ 7 ಮಂದಿಯನ್ನ ಆಡುಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಮೈಸೂರಿನಲ್ಲಿ ಕೂತು ದುಬೈನಲ್ಲಿ ಇದ್ದೀವಿ ಅಂತ ವಂಚಿಸ್ತಾ ಇದ್ದಂತ ಖದೀಮರನ್ನ ಅರೆಸ್ಟ್ ಮಾಡಿದ್ದಾರೆ. ಟ್ಯಾಕ್ಸ್ ಉಳಿಸೋಕೆ ನಿಮ್ಮ ಅಕೌಂಟ್ಗೆ ಹಣ ಹಾಕ್ತೇನಂತ ಮೆಸೇಜ್ ಮಾಡಿ ಬಳಿಕ ಬ್ಯಾಂಕ್ ಡೀಟೇಲ್ಸ್ ಪಡೆದು ಲಕ್ಷಾಂತರ ರೂಪಾಯಿ ಹಣ ವಂಚಿಸ್ತಾ ಇದ್ದವರನ್ನ ಬಂಧಿಸಿದ್ದಾರೆ. ಚಾರ್ಜಿಂಗ್ ಮಾಡ್ತಿದ್ದ ಎಲೆಕ್ಟ್ರಿಕ್ ಬೈಕ್ಗೆ ಬೆಂಕಿ ತಗುಲಿರುವಂತಹ ಘಟನೆ ರಾಯಚೂರು ಗಂಗಾನಗರ ಬಡಾವಣೆಯಲ್ಲಿ ನಡೆದಿದೆ. ಎಲೆಕ್ಟ್ರಿಕ್ ಬೈಕ್ ಬಳಿ ಇದ್ದಂತ 4 ಬೈಕ್ಗಳಿಗೆ ಬೆಂಕಿ ವ್ಯಾಪಿಸಿದ್ದು 4 ಬೈಕ್ಗಳು ಸುಟ್ಟು ಭಸ್ಮವಾಗಿವೆ. ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕರ್ನಾಟಕಕ್ಕೆ 12 ಪದಕಗಳು ಸಿಕ್ಕಿವೆ. ಡೆಹ್ರಾಡೂನ್ನಲ್ಲಿ ನಡೆದ ರಾಷ್ಟ್ರೀಯ ಈಜು ಸ್ಪರ್ಧೆಯಲ್ಲಿ ದಾವಣಗೆರೆ ಹುಡುಗ ಮಣಿಕಂಠ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಪುರುಷರ ವಿಭಾಗದ 200 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ಸ್ಪರ್ಧೆಯಲ್ಲಿ 2 ನಿಮಿಷ 21.78 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಸಮನ್ಸ್ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಕಚೇರಿಗೆ ಭೇಟಿ ನೀಡಿರುವಂತಹ ಕೇಜ್ರಿವಾಲ್ ಯಮುನೆಗೆ ವಿಷ ಬೆರೆಸಲಾಗಿದೆ ಎಂಬ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ತಾರತಮ್ಯ ಮಾಡ್ತಾ ಇದೆ, ಬಿಜೆಪಿ ಸೂಚನೆ ಮೇರೆಗೆ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ, ಬಿಜೆಪಿ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಕುಸಿದ ಕಟ್ಟಡದ ಅವಶೇಷಗಳ ಅಡಿ ಸಿಲುಕಿದ್ದ 4 ಕೇವಲ 3 ಟೊಮ್ಯಾಟೊ ಸೇವಿಸಿ ಬದುಕುಳಿದ ಘಟನೆ ದೆಹಲಿಯಲ್ಲಿ ನಡೆದಿದೆ. ಜನವರಿ 27ನೇ ತಾರೀಕು ಬುರಾರಿ ಪ್ರದೇಶದಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿದಿತ್ತು. ಈ ಸಂದರ್ಭದಲ್ಲಿ ರಾಜೇಶ್ ಎಂಬುವರ ಕುಟುಂಬದ 4 ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ರು. ಮನೆಯಲ್ಲಿದ್ದಂತ 4 ಟೊಮ್ಯಾಟೊ ಸೇವಿಸಿ 30 ತಾಸಿಗೂ ಹೆಚ್ಚು ಕಾಲ ಬದುಕಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆದಿರುವಂತಹ ನಟ ದರ್ಶನ್ ಫೆಬ್ರವರಿ 10ರವರೆಗೆ ಮೈಸೂರಿನಲ್ಲಿರುವುದಕ್ಕೆ ಕೋರ್ಟ್ ಅನುಮತಿ ನೀಡಿದೆ. ವೈದ್ಯರೊಂದಿಗೆ ಸಮಾಲೋಚನೆ, ಫಾರ್ಮ್ ಹೌಸ್ನಲ್ಲಿರುವುದಕ್ಕೆ ಹಾಗೆ ತಾಯಿ ಭೇಟಿಯ 3 ಕಾರಣಕ್ಕೆ 57ನೇ ಸಿಸಿಎಚ್ ಕೋರ್ಟ್ ಅನುಮತಿ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಟೆಂಪಲ್ ರನ್ ಮುಂದುವರೆದಿದೆ. ಮೌನಿ ಅಮಾವಾಸ್ಯೆಯ ಶಾಹಿ ಸ್ನಾನದಲ್ಲಿ ಭಾಗಿಯಾದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಶಾಹಿ ಸ್ನಾನದಲ್ಲಿ ಭಾಗಿಯಾದ ನಾನೇ ಧನ್ಯಳು, ಕೆಟ್ಟ ದೃಷ್ಟಿಗಳಿಂದ ಸ್ವತಂತ್ರನಾಗಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಬಾದ್ಶಾ ಕಿಚ್ಚ ಸುದೀಪ್ ಬಣ್ಣದ ಲೋಕಕ್ಕೆ ಕಾಲಿಟ್ಟು 29 ವರ್ಷಗಳಾಗಿವೆ. ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಖುಷಿಯನ್ನ ಹಂಚಿಕೊಂಡಿರುವಂತಹ ಸುದೀಪ್ ಚಿತ್ರರಂಗಕ್ಕೆ ಹಾಗೆ ಅಭಿಮಾನಿಗಳಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಸುದೀಪ್ ಫ್ಯಾನ್ಸ್ ಕೂಡ ಸಂಭ್ರಮ ಪಡುತ್ತಿದ್ದಾರೆ.
ಸಚಿವ ಜಮೀರ್ ಪುತ್ರ ಜೈದ್ ಖಾನ್ ಹಾಗೆ ರಚಿತಾ ರಾಮ್ ನಟನೆಯ ಕಲ್ಟ್ ಸಿನಿಮಾದ ಚಿತ್ರೀಕರಣಕ್ಕೆ ಬ್ರೇಕ್ ಹಾಕಲಾಗಿದೆ. ನೀರುನಾಯಿ ಸಂರಕ್ಷಿತ ಪ್ರದೇಶವಾದ ಕೊಪ್ಪಳದ ಸಾಣಾಪುರ ರಂಗಾಪುರ ಬಳಿ ಪರವಾನಗಿ ಪಡೆಯದೆ ಚಿತ್ರೀಕರಣ ನಡೆಸ್ತಾ ಇದ್ದಿದ್ದಕ್ಕೆ ಅರಣ್ಯಾಧಿಕಾರಿಗಳು ತಡೆ ನೀಡಿದ್ದಾರೆ.